ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ಒಂದು ಹೆಲ್ದಿ ಆಗಿರುವಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಅದುವೇ ಸಾಫ್ಟ್ ಆಗಿ ಮೃದುವಾಗಿರುವಂಥ ಪಡ್ಡು ರೆಸಿಪಿ. ಈ ಪಡ್ಡು ಮಾಡಬೇಕಾದ್ರೆ ನಿಮ್ಗೆ ಉದ್ದಿನ ಬೇಳೆ ಅಲ್ಲಿ, ರವಾ ಅಲ್ಲಿ, ಮೆಂತೆ ಅಲ್ಲಿ ಏನೂ ಬೇಕಾಗಿಲ್ರಿ. ಬರೀ ಒಂದು ಕಪ್ ರೇಷನ್ ಅಕ್ಕಿ ಇತ್ತಂದ್ರೆ ಸಾಕು ನೋಡ್ರಿ. ಬರೀ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ರಿ. ಇಲ್ಲಿ ನೋಡ್ರಿ, ನಾನು 2.5 ಕಪ್ ಆಗೋಷ್ಟು ರೇಷನ್ ಅಕ್ಕಿ ಹಾಕೊಂಡಿನ್ರಿ. ಅದನ್ನ ನೀರು ಹಾಕೊಂಡು ಒಂದು 2ರಿಂದ 3 ಸರ್ತಿ ಸ್ವಚ್ಛಗೆ ತೊಳಿಬೇಕು ನೋಡ್ರಿ. ಇವಾಗ ನೋಡ್ರಿ, ತೊಳೆದಿರೋ ಅಕ್ಕಿನ ನೋಡ್ತಾ ಇರ್ಬೋದ್ರಿ ಎಷ್ಟು ವೈಟಾಗಿ ಕಾಣಿಸತ್ತೈತೆ ಅಂತ ಹೇಳಿ. ಇವಾಗ ಏನು ಮಾಡೋಮ್ರಿ, ಇದನ್ನ 5ರಿಂದ 6 ಅವರ್ ಅಕ್ಕಿನ ನೆನ್ಸಿಟ್ಕೊಳ್ಳುವಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಅಕ್ಕಿ ಅನ್ನೋದು ನೆಂದವ್ರಿ, ಸಾಫ್ಟ್ ಆಗಿ ನೆಂದವ್ರಿ. ಮತ್ತು ಅಕ್ಕಿ ಸೈಜ್ ಕೂಡ ಡಬಲ್ ಆಗೈತೆ ನೋಡ್ರಿ. ಇವಾಗ ಇದರ ನೀರು ತೆಗೆದು ಇದನ್ನ ಮಿಕ್ಸಿ ಜಾರ್ ಒಳಗೆ ಹಾಕೊಳ್ಳುವಂತ್ರಿ. ಇವಾಗ ನೋಡ್ರಿ, ನಾನು 2 ಕಪ್ಪಿಗೆ 1 ಕಪ್ ಆಗೋಷ್ಟು ಚುರುಮುರಿ ನೆನ್ಸಿಟ್ಕೊಂಡಿನ್ರಿ ಒಂದು 10 ನಿಮಿಷ ಹಿಂದೇನೆ. ಅದನ್ನ ನೆಂದಿರುವಂಥ ಚುರುಮುರಿನ ಮಿಕ್ಸಿ ಜಾರ್ ಒಳಗೆ ಹಾಕೊಳತ್ತೀನ್ರಿ. ಅದೇ ರೀತಿ ಇವಾಗ ಏನು ಮಾಡೋಮ್ರಿ, ನಾವು ಹಿಟ್ಟು ರುಬ್ಬಕ್ಕಂತೇಳಿ 1 ಗ್ಲಾಸ್ ಆಗೋಷ್ಟು ನಾನು ಮಜ್ಜಿಗೆ ತೊಗೊಂಡಿನ್ರಿ. ಸ್ವಲ್ಪ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಈ ತರ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಒಂದು ಬೌಲ್ದಾಗ ತೆಗಿಯಮಂತ್ರಿ. ಇದನ್ನ ಓವರ್ ನೈಟ್ ನೆನ್ಸಿಡ್ಬೇಕಾಗತ್ರಿ. 7ರಿಂದ 8 ಅವರ್ ಹಿಟ್ಟನ್ನ ನೆನ್ಸಿಡ್ಬೇಕಾಗತ್ತೆ ನೋಡ್ರಿ. ಇವಾಗ ನೀವು ನೋಡ್ತಾ ಇರ್ಬೋದ್ರಿ, ನಾನು ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಕ್ಕಂತ ಹೇಳಿ ಹಿಟ್ಟು ತೆಗಿಯತ್ತೀನಿ ನೋಡ್ರಿ. ಯಾವ ರೀತಿ ಉಬ್ಬಿ ಬಂದೈತೆ ಅಂತ ಹೇಳಿ ನೋಡ್ರಿ, ಎಷ್ಟು ಮಸ್ತಾಗಿ ಉಬ್ಬಿ ಬಂದೈತ್ರಿ. ಏನು ಮಾಡೋಮ್ರಿ, ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಿಮ್ಗೆ ಎಷ್ಟು ಬೇಕಲ್ರಿ ಅಷ್ಟಿಷ್ಟು ಸೈಡಿಗೆ ತಗೊಂಡು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೀವು ಒಮ್ಮೆ ಉಪ್ಪು ಹಾಕಿದ್ರೆ ಹುಳಿ ಅನ್ನೋದು ಬಂದ್ಬಿಡ್ತೈತ್ರಿ ಹಿಟ್ಟೊಳಗೆ. ಈಗ ಇದು ಹಿಟ್ಟು ರೆಡಿ ಆಗೈತ್ರಿ, ನಾವು ಚಟ್ನಿ ರೆಡಿ ಮಾಡ್ಕೊಳ್ಳುವಂತ್ರಿ. ಚಟ್ನಿಗೆ ನೋಡ್ರಿ, ಇಲ್ಲಿ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನ್ರಿ, ಸ್ವಲ್ಪ ಶೇಂಗಾ, ಪುಟಾಣಿ ಮತ್ತು 4 ಬೆಳ್ಳುಳ್ಳಿ ಹೆಸರು ತೊಗೊಂಡಿನ್ರಿ. ಇದನ್ನೇನು ಮಾಡ್ಬೇಕ್ರಿ, ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಿ ಚಟ್ನಿ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಚಟ್ನಿ ಟೇಸ್ಟ್ ಡಬಲ್ ಆಗ್ತೈತ್ರಿ. ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ, 1-2 ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಒಂದ್ಸರ್ತಿ ಗ್ರೈಂಡ್ ಮಾಡ್ಕೊಳ್ಳುವಂತ್ರಿ. ಇವಾಗ ಸ್ವಲ್ಪ ನೀರು ಹಾಕೊಂಡ್ರೆ ನಮ್ಗೆ ಚಟ್ನಿಗೆ ಎಷ್ಟು ಬೇಕಲ್ರಿ ಅಷ್ಟು ನೀರು ಹಾಕೊಂಡು ಇದನ್ನ ಈ ಥರ ರುಬ್ಕೋಬೇಕು ನೋಡ್ರಿ. ಇವಾಗ ಒಂದು ಬೌಲ್ದಾಗ ತೆಗೆದಿಟ್ಕೊಳತ್ತೀನಿ ನಾನು. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ. ಇದಕ್ಕೆ ಒಗ್ಗರಣೆ ಕೂಡ ಹಾಕೊಳತ್ತೀನಿ ನೋಡ್ರಿ. ಒಗ್ಗರಣೆಗೆ 2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವಿನ ಎಲೆ, ಜೀರಿಗೆ, ಸಾಸಿವೆ ಹಾಕೊಂಡು ಒಗ್ಗರಣೆ ಹಾಕೊಂಡಿನ್ರಿ ಚಟ್ನಿಗೆ. ನೋಡ್ತಾ ಇರ್ಬೋದ್ರಿ, ಚಟ್ನಿ ಎಷ್ಟು ಮಸ್ತಾಗಿ ಕಾಣಿಸತ್ತ ಅಂತ. ಪಡ್ಡಿಗೆ ಪರ್ಫೆಕ್ಟ್ ಆಗಿರುವಂಥ ಚಟ್ನಿ ಐತಿ ನೋಡ್ರಿ. ಈಗ ಇದು ಚಟ್ನಿ ರೆಡಿ ಆಗಿದ್ರೆ ನಾವು ಪಡ್ಡು ಹಾಕೊಳ್ಳುವಂತ್ರಿ. ಪಡ್ಡಿಗೆ ನೋಡ್ರಿ, ಇಲ್ಲಿ ಪಡ್ಡಿನ ಮಣಿ ಹಾಕಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ. ಅಂದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಕೋರಿ. ಈಗೇನು ಹಿಟ್ಟು ರೆಡಿ ಮಾಡ್ಕೊಂಡು ಅಲ್ರಿ, ಆ ಹಿಟ್ಟು ಹಾಕೊಳತ್ತೀನಿ ನೋಡ್ರಿ. ಇವಾಗ ಏನು ಮಾಡೋಮ್ರಿ, ಲೋ ಟು ಮೀಡಿಯಮ್ ಫ್ಲೇಮ್ದಾಗಿಟ್ಟು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳುವಂತ್ರಿ. 1-2 ನಿಮಿಷ ಆಗನ ತೆಗೆದು ತೋರ್ಸಾತೀನಿ ನೋಡ್ರಿ ಪಡ್ಡು ಅನ್ನೋದು ಯಾವ ರೀತಿ ಉಬ್ಬಿ ಬಂದು ಅಂತೇಳಿ. ಇವಾಗ ಏನು ಮಾಡೋಮ್ರಿ, ಇದನ್ನ 2 ಸೈಡ್ ಚಂದಾಗೆ ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ತಿರುವಿ ಹಾಕೊಳತ್ತೀನಿ ನಾನು. ನೀವು ಈ ಥರ ಒಂದ್ಸರ್ತಿ ಪಡ್ಡು ಮಾಡಿ ನೋಡ್ರಿ, ಸೂಪರ್ ಆಗಿರ್ತೈತ್ರಿ. ಟೇಸ್ಟ್ ಕೂಡ ಅಷ್ಟೇ ಟೇಸ್ಟಿಯಾಗಿ, ರುಚಿಯಾಗಿ, ಗರಿ ಬರ್ತವ್ರಿ ಪಡ್ಡು. ನಾರ್ಮಲ್ ಆಗಿ ಅಕ್ಕಿ ಬೇಳೆ ಹಾಕಿ ಮಾಡೋ ಪಡ್ಡುಗಿಂತ ಈ ಥರ ಮೊಸರು ಹಾಕಿ ಪಡ್ಡು ಮಾಡೋದಂತೂ ಸೂಪರ್ ಟೇಸ್ಟಿಯಾಗಿರ್ತೈತಿ ನೋಡ್ರಿ. ಇವಾಗ ಏನು ಮಾಡೋಮ್ರಿ, ಇನ್ನೊಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಪಡ್ಡು ಅನ್ನೋದು ಎಷ್ಟು ಮಸ್ತಾಗಿ ಸಾಫ್ಟಾಗಿ, ಎಷ್ಟು ಮಸ್ತಾಗಿ ಕಲರ್ ಕೂಡ ಬಂದೈತೆ ಅಂತ ಹೇಳಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇದೇ ರೀತಿ ಈಜಿ ರೆಸಿಪಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ಪಡ್ಡು ಕೂಡ ರೆಡಿ ಅದು ರೀ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟಾಗಿ ಆಗ್ಯಾವ ಅಂತೇಳಿ. ಮತ್ತು ಟೇಸ್ಟ್ ಕೂಡ ಸೂಪರ್ ಐತೆ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಕೂಡ ಮಾಡ್ರಿ.